ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ತರಬೇತಿಯ ಪ್ರಮುಖ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ, ಅದರ ಪರಿಚಯವನ್ನು ತಿಳ್ಕೊಳ್ಳೋಣ. ನೌಕರರು ತಮ್ಮ ಉದ್ಯೋಗವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಅವರಿಗೆ ಬೇಕಾಗುವ ಚಾತುರ್ಯ, ಜ್ಞಾನ, ಕಾರ್ಯ, ಮನೋಭಾವನೆ ಮತ್ತು ಕಾರ್ಯನಡವಳಿಕೆಯನ್ನು ಕಲಿಸುವ ವಿಧಾನಕ್ಕೆ ತರಬೇತಿ ಬೇಕಾಗುತ್ತದೆ. ತರಬೇತಿಯು ವ್ಯಕ್ತಿಯ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ನಿರಂತರ ಪ್ರಕ್ರಿಯೆಯಾಗಿದೆ. ಇದು ನಿರ್ದಿಷ್ಟ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಥವಾ ವೃತ್ತಿಪರ ಅಭಿವೃದ್ಧಿಯನ್ನು ಸಾಧಿಸಲು ಅತ್ಯಂತ ಅವಶ್ಯಕವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಹಾಗಾಗಿ ತರಬೇತಿ ಅಂತಕ್ಕಂಥದ್ದು ಒಬ್ಬ ನೌಕರರನ್ನು ತಮ್ಮ ಉದ್ಯೋಗವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ತರಬೇತಿ ಅವಶ್ಯಕವಾಗಿ ಬೇಕಾಗ್ತದೆ. ಹಾಗಾಗಿ ವೃತ್ತಿಪರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ತರಬೇತಿ ಬೇಕಾಗ್ತದೆ. ಹಾಗಾಗಿ ತರಬೇತಿ ಯಾವೆಲ್ಲ ಪ್ರಕಾರಗಳನ್ನು ಒಳಗೊಂಡಿದೆ ಅನ್ನೋದು ತಿಳಿದುಕೊಳ್ಬೇಕಾಗಿರೋದು ಮುಖ್ಯವಾಗಿದೆ. ತರಬೇತಿಯ ಪ್ರಕಾರಗಳು: ಟೈಪ್ಸ್ ಆಫ್ ಟ್ರೈನಿಂಗ್, ಕಾರ್ಯಾರಂಭ ತರಬೇತಿ, ಇಂಡಕ್ಷನ್ ಟ್ರೈನಿಂಗ್. ಎರಡನೇದು ಉದ್ಯೋಗ ತರಬೇತಿ, ಜಾಬ್ ಟ್ರೈನಿಂಗ್. ಕಲಿಕೆಯ ತರಬೇತಿ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ಪುನಶ್ಚೇತನ ತರಬೇತಿ, ರಿಫ್ರೆಷರ್ ಟ್ರೈನಿಂಗ್. ಪದೋನ್ನತಿಗಾಗಿ ತರಬೇತಿ, ಟ್ರೈನಿಂಗ್ ಫಾರ್ ಪ್ರಮೋಷನ್. ಸುರಕ್ಷತಾ ತರಬೇತಿ, ಸೇಫ್ಟಿ ಟ್ರೈನಿಂಗ್. ಹೀಗೆ ತರಬೇತಿಯಲ್ಲಿ ಅನೇಕ ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಪ್ರಕಾರಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಕಾರ್ಯಾರಂಭ ತರಬೇತಿ ಆಗಿರ್ಬೋದು, ಉದ್ಯೋಗ ತರಬೇತಿ, ಕಲಿಕೆಯ ತರಬೇತಿ, ಪುನಶ್ಚೇತನ ತರಬೇತಿ, ಪದೋನ್ನತಿಗಾಗಿ ತರಬೇತಿ, ಸುರಕ್ಷತಾ ತರಬೇತಿ, ಹೀಗೆ ಹಲವಾರು ಪ್ರಕಾರಗಳನ್ನು ತರಬೇತಿಯ ಪ್ರಕಾರಗಳಾಗಿ ಅಧ್ಯಯನ ಮಾಡ್ತೇವೆ. ಮೊದಲನೇದು ತರಬೇತಿಯ ಪ್ರಕಾರಗಳಲ್ಲಿ ಮೊದಲನೇದು ಕಾರ್ಯಾರಂಭ ತರಬೇತಿ, ಇಂಡಕ್ಷನ್ ಟ್ರೈನಿಂಗ್. ಇದು ಹೊಸ ನೌಕರರ ಕಂಪನಿಯಲ್ಲಿ ಪರಿಚಯಿಸುವುದಕ್ಕೆ ಸಂಬಂಧಿಸಿರುತ್ತದೆ. ನೌಕರನು ಕಾರ್ಯನಿರ್ವಹಿಸಬೇಕಾಗಿರುವ ಕಂಪನಿಯ ಪಕ್ಷಿನೋಟವನ್ನು ನೌಕರನಿಗೆ ಕೊಡುವುದೇ ಇದರ ಮೂಲ ಉದ್ದೇಶವಾಗಿರುತ್ತದೆ. ಹೊಸದಾಗಿ ಸಂಸ್ಥೆಗೆ ಸೇರಿದ ಉದ್ಯೋಗಿಗಳಿಗೆ ಕಂಪನಿಯ ಸಂಸ್ಕೃತಿ, ನಿಯಮಗಳು ಮತ್ತು ಅದರ ಪಾತ್ರದ ಬಗ್ಗೆ ಪರಿಚಯಿಸುವುದು. ಹೊಸದಾಗಿ ನೇಮಕಗೊಂಡು ತರಬೇತಿ ಪಡೆಯಲು ಬಂದಂಥ ನೌಕರಿಗೆ ಎಲ್ಲ ರೀತಿಯ ಸಂಗತಿಗಳನ್ನು ಪರಿಚಯಿಸುವುದು ಕಾರ್ಯಾರಂಭ ತರಬೇತಿಯ ಒಂದು ಮುಖ್ಯ ಗುರಿಯಾಗಿರ್ತದೆ. ಹಾಗಾಗಿ ಕಾರ್ಯಾರಂಭ ತರಬೇತಿ ಅಂತಕ್ಕಂಥದ್ದು ತರಬೇತಿಯ ಪ್ರಕಾರಗಳಲ್ಲಿ ಒಂದು ಪ್ರಮುಖವಾದ ಪ್ರಕಾರವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ತರಬೇತಿಯ ಎರಡನೇ ಪ್ರಕಾರ ಉದ್ಯೋಗ ತರಬೇತಿ. ಕೆಲಸಗಾರನು ಕೈಗೆತ್ತಿಕೊಳ್ಳಬೇಕಾದ ವಿಶಿಷ್ಟ ಉದ್ಯೋಗಕ್ಕೆ ಸಂಬಂಧಿಸಿದ ತರಬೇತಿ ಆಗಿರುತ್ತದೆ. ಈ ಬಗೆಯ ತರಬೇತಿ ಉತ್ಪಾದನಾ ವಿಧಾನ, ಯಂತ್ರೋಪಕರಣಗಳು ಮತ್ತು ಅವುಗಳನ್ನು ಬಳಕೆ ಮಾಡುವ ವಿಧಾನಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುತ್ತದೆ. ಒಬ್ಬ ಉದ್ಯೋಗಿಯು ತನ್ನ ದೈನಂದಿನ ಕೆಲಸದ ಸ್ಥಳದಲ್ಲಿಯೇ ಪ್ರಾಯೋಗಿಕವಾಗಿ ಕೆಲಸ ಮಾಡುತ್ತಾ ಕೌಶಲ್ಯಗಳನ್ನು ಕಲಿಯುವ ವಿಧಾನವಾಗಿರುತ್ತದೆ. ಹಾಗಾಗಿ ಉದ್ಯೋಗ ತರಬೇತಿಯು ಕೂಡ ಆ ತರಬೇತಿಯ ಪ್ರಕಾರಗಳಲ್ಲಿ ಮುಖ್ಯವಾದದ್ದು ಅಂತ ನಾವು ಹೇಳಬಹುದು. ಹಾಗಾಗಿ ಕೆಲಸಗಾರನು ಕೈಗೆತ್ತಿಕೊಂಡಿರುವಂತಹ ವಿಶಿಷ್ಟ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ತರಬೇತಿಯನ್ನು ನೀಡುವುದು ಇಲ್ಲಿ ಮುಖ್ಯವಾಗಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಮೂರನೆಯ ಪ್ರಕಾರ ಕಲಿಕೆಯ ತರಬೇತಿ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ತರಬೇತಿಯಲ್ಲಿ ಹೆಚ್ಚು ಶಿಕ್ಷಣವನ್ನು ನೌಕರರಿಗೆ ಕೊಡಲಾಗುತ್ತೆ. ಶಿಕ್ಷಣವು ಕಾರ್ಯನಿರ್ವಹಿಸುವಾಗ ಅವಶ್ಯವಿರುವ ಜ್ಞಾನ ಮತ್ತು ಚಾತುರ್ಯಗಳನ್ನು ಒಳಗೊಂಡಿರುತ್ತೆ. ನೌಕರರು ತಮ್ಮ ಪ್ರಸ್ತುತ ಕೆಲಸವನ್ನು ಯಶಸ್ವಿಯಾಗಿ ಮಾಡಲು ಅಗತ್ಯವಿರುವ ಕೌಶಲ್ಯಗಳನ್ನು ಕಲಿಸುವುದನ್ನು ಕಲಿಕೆಯ ತರಬೇತಿಯಲ್ಲಿ ಕೊಡಲಾಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಕಲಿಕೆಯ ಪ್ರಕಾರಗಳಲ್ಲಿ ಕಲಿಕೆಯ ತರಬೇತಿಯ ಒಂದು ಪ್ರಕಾರವಾಗಿದೆ ಅಂತ ಹೇಳಬಹುದು. ಇದು ಕೂಡ ಒಂದು ಮುಖ್ಯವಾದ ಪ್ರಕಾರ ಅಂತ ಹೇಳಬಹುದು. ಅದೇ ರೀತಿ ನಾಲ್ಕನೆಯ ಒಂದು ಪ್ರಕಾರ ಪುನಶ್ಚೇತನ ತರಬೇತಿ, ರಿಫ್ರೆಷರ್ ಟ್ರೈನಿಂಗ್. ಕಂಪನಿಯ ಹಳೆಯ ನೌಕರರಿಗೆ ಈ ಪ್ರಕಾರದ ತರಬೇತಿ ನೀಡಲಾಗುತ್ತೆ. ಇತ್ತೀಚೆಗೆ ಬಳಕೆಯಲ್ಲಿ ಬಂದಿರುವ ಆಧುನಿಕ ಜ್ಞಾನ ಮತ್ತು ಕಾರ್ಯವಿಧಾನಗಳಿಗೆ ತಮ್ಮ ಸದ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ನೌಕರರ ಜ್ಞಾನವನ್ನು ಮಾದರಿಗೊಳಿಸುವುದು ಈ ತರಬೇತಿಯ ಮೂಲ ಉದ್ದೇಶ. ಆಧುನಿಕ ಕಾಲದ ತ್ವರಿತಗತಿಯ ತಂತ್ರಜ್ಞಾನದ ಬದಲಾವಣೆಗಳಿಂದಾಗಿ ನೌಕರರ ಸದ್ಯದ ಕಾರ್ಯಜ್ಞಾನ ಮತ್ತು ಕಾರ್ಯವಿಧಾನಗಳು ಯೋಗ್ಯವೆನಿಸುವುದಿಲ್ಲ. ಆದ್ದರಿಂದ
ಪುನಶ್ಚೇತನ ತರಬೇತಿಯನ್ನು ಕೊಡಬೇಕಾಗತ್ತೆ. ಉದಾಹರಣೆ ತೆಗೆದುಕೊಳ್ಳೋದಾದರೆ ಈಗ 9 ಮತ್ತು 10ನೇ ತರಗತಿಯಲ್ಲಿ ಲೆಕ್ಕಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ವಿಷಯಗಳು ಬಂದಿದ್ದಾವೆ ಎಂದುಕೊಳ್ಳೋಣ. ಆ ಲೆಕ್ಕಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ವಿಷಯಗಳನ್ನು ಬೋಧನೆ ಮಾಡಬೇಕಾದ್ರೆ ಆ ನೌಕರನಿಗೆ ತರಬೇತಿಯನ್ನು ಕೊಡಬೇಕಾಗತ್ತೆ. ತರಬೇತಿಯನ್ನು ಕೊಟ್ಟಾಗ, ಪುನಶ್ಚೇತನ ತರಬೇತಿಯನ್ನು ಕೊಟ್ಟಾಗ ಆ ನೌಕರನು ಉತ್ತಮವಾದ ರೀತಿಯಲ್ಲಿ ಬೋಧನೆ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಪುನಶ್ಚೇತನ ತರಬೇತಿಯು ಕೂಡ ಒಂದು ರೀತಿಯ ಪ್ರಕಾರವಾಗಿದೆ. ಅದೇ ರೀತಿ 5ನೆಯ ಒಂದು ಪ್ರಕಾರ ಪದೋನ್ನತಿಗಾಗಿ ತರಬೇತಿ. ನೌಕರನಿಗೆ ಶಿಕ್ಷಣವನ್ನು ಕೊಟ್ಟು ತನ್ಮೂಲಕ ಅವರು ಉನ್ನತ ಹುದ್ದೆಗಳ ಕರ್ತವ್ಯ ಜವಾಬ್ದಾರಿಗಳಿಗೆ ಅನುಸಾರವಾಗಿ ತಮ್ಮನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಾರೆ. ನೌಕರರು ಉನ್ನತ ಹುದ್ದೆಯ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಿದ್ಧಗೊಳಿಸುವುದು. ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಬಡ್ತಿ ಪಡೆಯಲು ನೌಕರನು ತರಬೇತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕಾಗುತ್ತದೆ. ಅದೇ ರೀತಿ 6ನೇ ಒಂದು ಅಂಶ ಸುರಕ್ಷತೆಯ ತರಬೇತಿ. ಒಂದು ಉದ್ಯಮದಲ್ಲಿ ಸುರಕ್ಷತೆಯನ್ನು ಪಡೆದುಕೊಳ್ಳಲಿಕ್ಕೆ ಒಬ್ಬ ನೌಕರನು ಸುರಕ್ಷತೆಯ ತರಬೇತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ಸೇಫ್ಟಿ ಬೆಲ್ಟ್ಗಳನ್ನು ಹಾಕಿಕೊಳ್ಳಬೇಕು, ಯಾವ ರೀತಿಯಲ್ಲಿ ತೊಂದರೆಗಳು ಉಂಟಾದಂಥ ಸಂದರ್ಭದಲ್ಲಿ ಆ ತೊಂದರೆಗಳಿಂದ ಹೇಗೆ ಹೊರಬರಬಹುದು ಅಂತಕ್ಕಂತಹ ಒಂದು ತರಬೇತಿಯನ್ನು ನೌಕರನು ಪಡೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಸುರಕ್ಷತೆ ತರಬೇತಿ ಅಂತಕ್ಕಂಥದ್ದು ಸೇಫ್ಟಿ ಟ್ರೈನಿಂಗ್ ಆಲ್ಸೋ ಈಸ್ ನೀಡ್ ಫಾರ್ ದ ಟ್ರೈನಿಂಗ್. ತರಬೇತಿಯಲ್ಲಿ ಅದು ಕೂಡ ಮುಖ್ಯವಾದ ಒಂದು ಪ್ರಕಾರವಾಗಿರ್ತದೆ. ಅದೇ ರೀತಿ ಉಪಸಂಹಾರ. ಯಾವುದೇ ಒಂದು ಸಂಸ್ಥೆ ಅಥವಾ ಉದ್ಯಮದ ಯಶಸ್ಸು ಅಲ್ಲಿನ ನೌಕರರ ಕಾರ್ಯಕ್ಷಮತೆಯ ಮೇಲೆ ಆಧಾರಿತವಾಗಿರುತ್ತದೆ. ತರಬೇತಿಯು ಕೇವಲ ಹೊಸ ನೌಕರಿಗೆ ಕೆಲಸ ಕಲಿಸುವ ಪ್ರಕ್ರಿಯೆಯಲ್ಲ, ಬದಲಿಗೆ ಅದು ಸಂಸ್ಥೆಯ ಮಾನವ ಸಂಪನ್ಮೂಲವನ್ನು ಬಲಪಡಿಸುವ ನಿರಂತರ ಹೂಡಿಕೆಯಾಗಿದೆ. ಉದ್ಯೋಗದ ಅವಧಿಯಲ್ಲಿ ಮತ್ತು ಉದ್ಯೋಗದ ಹೊರತಾದ ತರಬೇತಿಯ ಪ್ರಕಾರಗಳು ನೌಕರರಲ್ಲಿ ವೃತ್ತಿಪರ ಕೌಶಲ್ಯ, ನಾಯಕತ್ವದ ಗುಣ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಎನ್ನುವುದನ್ನು ಗಮನಿಸಬೇಕಾಗತ್ತೆ. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ಮತ್ತೊಂದು ಕ್ಲಾಸ್ನೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಎಲ್ರಿಗೂ ಧನ್ಯವಾದ.